ಜೋಳದ ದಂಟಿನಲ್ಲಿ ಬೆಲ್ಲದ ಆವಿಷ್ಕಾರ, ಕೃಷಿಕ ಮಹಾಲಿಂಗಪ್ಪ ವಿಶಿಷ್ಟ ಸಾಧನೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಂಗಾನಟ್ಟಿ ಗ್ರಾಮದ ಪ್ರಗತಿಪರ ರೈತ ಮಹಾಲಿಂಗಪ್ಪ ಇಟ್ನಾಳ್ ಅವರು ಜೋಳದ ದಂಟಿನಿಂದ ಬೆಲ್ಲ ತಯಾರಿಸುವ ಹೊಸ ಆವಿಷ್ಕಾರ ಮಾಡುವ ಮೂಲಕ ವಿಶಿಷ್ಟ ಸಾಧನೆಗೈದಿದ್ದಾರೆ. ಕೃಷಿಯಲ್ಲಿ ಹೊಸತನ ಹುಟ್ಟುಹಾಕುವ ಮೂಲಕ ಅನ್ನದಾತ ಒಂದಿಲ್ಲೊಂದು ಉತ್ಪಾದನೆ ಕಾರ್ಯ ಮಾಡುತ್ತಿದ್ದಾನೆ. ಕಬ್ಬಿನಿಂದ ಬೆಲ್ಲ ಹಾಗೂ ಸಕ್ಕರೆ ತಯಾರಿಸುವುದು ಸಾಮಾನ್ಯ. ಇದುವರೆಗೆ ಸರ್ಕಾರದ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರಗಳು ನಡೆಸದಿದ್ದ ಸಂಶೋಧನೆಗೆ ನೈಜ ಪ್ರಯೋಗಾತ್ಮಕ ಸ್ಪರ್ಶ ನೀಡಿರುವ ಮಹಾಲಿಂಗಪ್ಪ ಅವರು ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನ ಮೂಡಿಸಿದ್ದಾರೆ. ಸಾಧಾರಣ ರೈತನ ಕೈಯಲ್ಲಿ ಹೊಸ ಸಂಶೋಧನೆ ಸಾಧ್ಯವೆಂಬುದನ್ನು ಅವರು ತಮ್ಮ ಆವಿಷ್ಕಾರದಿಂದ ತೋರಿಸಿದ್ದಾರೆ. ಸಾಧಾರಣವಾಗಿ ಜೋಳದ ದಂಟನ್ನು ದನಕರುಗಳಿಗೆ ಮೇವಾಗಿ ಅಥವಾ ಮಾರುಕಟ್ಟೆಗೆ ಹಸಿಯಾಗಿ ಮಾರಾಟ ಮಾಡುವ ಪದ್ಧತಿ ಇದೆ. ಆದರೆ ಇದರಿಂದ ರೈತರಿಗೆ ಹೆಚ್ಚಿನ ಲಾಭ ಸಿಗುತ್ತಿರಲಿಲ್ಲ. ಹಸಿ ಜೋಳದ ದಂಟಿನಿಂದ ಲಾಭವಿಲ್ಲ ಎಂಬ ಅಭಿಪ್ರಾಯ ರೈತರಲ್ಲಿ ಬೇರೂರಿತ್ತು. ಈ ಹಿನ್ನೆಲೆಯಲ್ಲಿ ಜೋಳದ ದಂಟಿನಲ್ಲಿ ಅಡಗಿರುವ ಸಕ್ಕರೆ ಅಂಶವನ್ನು ಬಳಸಿಕೊಂಡು ಬೆಲ್ಲ ತಯಾರಿಸಬಹುದು ಎಂಬ ಆಲೋಚನೆಯನ್ನು ಪ್ರಯೋಗವಾಗಿ ಕೈಗೊಂಡ ಮಹಾಲಿಂಗಪ್ಪ ಯಶಸ್ಸು ಕಂಡಿದ್ದಾರೆ. ಇತ್ತೀಚೆಗೆ ಅಭಿವೃದ್ಧಿಗೊಂಡಿರುವ ಹೊಸ ತಳಿಯ ಸಿಹಿ ಜೋಳಗಳಲ್ಲಿ ಕಡ್ಡಿಯ ಗಾತ್ರ ದೊಡ್ಡದಾಗಿದ್ದು ಸಿಹಿಯ ಅಂಶವೂ ಹೆಚ್ಚಾಗಿದೆ. ಇದೇ ವೈಶಿಷ್ಟ್ಯವನ್ನು ಗಮನಿಸಿದ ಮಹಾಲಿಂಗಪ್ಪ ಇಟ್ನಾಳ್ ಕಬ್ಬಿನಿಂದ ಬೆಲ್ಲ ತಯಾರಿಸುವ ಪರಂಪರೆಯ ವಿಧಾನವನ್ನು ಅಳವಡಿಸಿಕೊಂಡು ಜೋಳದ ದಂಟಿನಿಂದ ಬೆಲ್ಲ ತಯಾರಿಕೆಯಲ್ಲಿ ಯಶಸ್ವಿ ಪ್ರಯೋಗ ನಡೆಸಿದ್ದಾರೆ. ಇಲ್ಲಿಯವರೆಗೆ ಅಲ್ಪ ಉಪಯೋಗಕ್ಕಾಗಿ ಪರಿಗಣಿಸಲ್ಪಟ್ಟಿದ್ದ ಜೋಳದ ದಂಟನ್ನು ಮಹಾಲಿಂಗಪ್ಪ ಕಸದಿಂದಲೂ ರಸ ತೆಗೆಯಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಭಾರತ ದೇಶದ ಮೊದಲ ಅನ್ವೇಷಣೆ. ಯಾಕಂದ್ರೆ ನಾವು ರೈತರು ಜೋಳ ಬೆಳೆದ್ರೆ ಜೋಳ ಬಳಕೆಗೆ ಮತ್ತು ಈ ಕಡ್ಡಿಯನ್ನ ದನಗಳ ಮೇವುಗಳಿಗೆ ಮಾತ್ರ ಬಳಸ್ತಿದ್ವಿ. ಇನ್ನು ಮುಂದೆ ಜೋಳದ ಕಡ್ಡಿಯಿಂದ ಅಥವಾ ದಂಟಿನಿಂದ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಈ ಜೋಳದ ದಂಟಿನಿಂದ ಬೆಲ್ಲವನ್ನು ತಯಾರಿಸುವುದು ಅಂತ ಸಿಹಿ ಜೋಳದ ಬಿತ್ತನೆಯನ್ನ ನಮ್ಮ ರೈತರು ಮಾಡಿದ್ದಾರೆ. ಸುಮಾರು ಒಂದು 10 ರಿಂದ 15 ಎಕರೆಯಲ್ಲಿ ಇದನ್ನ ಬೆಳೆಯಲಾಗಿದೆ. ಇದರ ಪ್ರಯೋಗವನ್ನ ನಾವು ಇನ್ನು 15 ದಿವಸದ ಒಳಗಡೆ ಇದರಿಂದ ಬೆಲ್ಲ ತಯಾರಿಸಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬೆಲ್ಲ ತಯಾರಿಸುವಂತ ಕೆಲಸವನ್ನ ನಮ್ಮ ಪ್ಯೂರ್ ನೇಚರ್ ಜಾಗರಿ ಅಂದ್ರೆ ಆಲೆಮನೆ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇದನ್ನ ಮೊದಲ ಬಾರಿಗೆ ದೇಶದಲ್ಲಿ ಅನ್ವೇಷಣೆ ಮಾಡಿ ಇದರ ಬೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ಏನಂತಂದ್ರೆ ಇದರ ಬೆಲ್ಲ ತಯಾರಿಕಾ ಹಂತದಲ್ಲಿ ನಾವು ಕೃಷಿಯ ಅಧಿಕಾರಿಗಳು, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಅಧಿಕಾರಿಗಳು ಎಲ್ಲರನ್ನು ಸೇರಿಸಿಕೊಂಡು ಮೊದಲಿಗೆ ಇದರ ಬೆಲ್ಲ ಪ್ರೊಸೆಸ್ ಹೆಂಗಿರುತ್ತೆ ಯಾಕಂದ್ರೆ ಬೆಲ್ಲ ಕಬ್ಬು ಎಷ್ಟು ಸಿಹಿ ಇರುತ್ತೋ ಇದು ಸಹಿತ ಅಟ್ಟೆ ಸಿಹಿಯಾಗಿದೆ ಕಡ್ಡಿ. ಇದರಿಂದ ಮೊದಲ ಬೆಲ್ಲ ತಯಾರು ಮಾಡುವಂತ ಪ್ರಯತ್ನವನ್ನ ನಮ್ಮ ಪ್ಯೂರ್ ನೇಚರ್ ಜಾಗರಿಂದ ಮಾಡ್ತಿದ್ದೀವಿ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ಇದು ನಮ್ಮ ಹೊಸ ಪ್ರಯತ್ನ. ಇದು ದೇಶದಲ್ಲಿ ಮೊದಲ ಬಾರಿಗೆ ಜೋಳವನ್ನು ನೋಡಬಹುದು. ನಮ್ಮ ಸಾಮಾನ್ಯವಾಗಿರುವಂತಹ ಜೋಳ ಕಡ್ಡಿ ಸಣ್ಣದಾಗಿ ಬರುತ್ತೆ, ಅತ್ಯಂತ ಸಣ್ಣದಾಗಿ ಬರುತ್ತೆ. ಬಟ್ ಈ ಜೋಳ ತುಂಬಾ ಎತ್ತರವಾಗಿದೆ ಮತ್ತು ಜೋಳನೂ ಸಹಿತ ಹುಲಸಾಗಿ ಬೆಳೆದಿದೆ. ಈ ಜೋಳವನ್ನು ಕಟಾವು ಮಾಡಿದ ನಂತರ ಕಡ್ಡಿಯನ್ನ ದನಗಳ ಮೇವು ಮತ್ತು ನಾವು ಇದನ್ನ ವೇಸ್ಟ್ ಮಾಡ್ತಾ ಇದ್ವಿ. ಇನ್ನು ಮುಂದೆ ವೇಸ್ಟ್ ಆಗಲ್ಲ. 3 ತಿಂಗಳಲ್ಲಿ ರೈತರಿಗೆ ಕಬ್ಬಿನ ಬೆಲೆ ಇದಕ್ಕೆ ಬರುತ್ತೆ. ಕಡ್ಡಿಗೂ ಸಹಿತ ಕಬ್ಬಿನ ಬೆಲೆ ಸಿಗುವಂತ ಕಾಲ ಬಂದಿದೆ. ಅದಕ್ಕಾಗಿ ಇದನ್ನು ಹೊಸ ಪ್ರಯೋಗ ಮಾಡ್ತೀವಿ. ನಿಮ್ಮೆಲ್ಲ ಹಾರೈಕೆ ಇರಲಿ. ನಮಸ್ಕಾರ. ನಾನು ಮಹಾಲಿಂಗಪ್ಪ ಇಟ್ನಾಳ್.